ಬಿಸಿಲು ಭಾಳ ಐತೆ ನೋಡೇಣ. ಅಯ್ಯೋ ಹೌದಪ್ಪ, ಅದಕ್ಕೆ ಉಂಡೆ ಮನ್ಯಾಗ ಜಳ ಹೊಡ್ಯಾಕತ್ ನೋಡಿ. ಈ ಮರದ ಕೆಳಗೆ ಒಟ್ಟು ತಣ್ಣಗೆ ಗಾಳಿ ಬರ್ತೈತಿ, ಇಲ್ಲೇ ಒಟ್ಟು ಅಡ್ಡಾಗನ ಅಂತೇಳಿ ಬಂದೆ. ಈ ವರ್ಷ ಚಂದ ಮಳೆ ಆಗಿಲ್ಲಲ್ವ, ಅದಕ್ಕೆ ಬಿಸಿಲು ಭಾಳ. ಚಂದ್ರ್ಯಾನ್ ನೋಡಲ್ ಕುಡಿದು ಹಗಲತ್ನಾಗ ತುರ್ಯಾಡ್ಕೊಂಡು ಬರೋದು, ನಿಲ್ಲಾಕ ಬರೋದಂಗೆ ಕುಡ್ದಾನ. ಏನ್ಲೇ ಚಂದ್ರ? ಓ ಕಲ್ಲಪ್ಪಣ್ಣ, ನಮಸ್ಕಾರಪ್ಪ ಕಲ್ಲಪ್ಪಣ್ಣ. ಏನಪ್ಪ ಕಲ್ಲಪ್ಪಣ್ಣ, ಊಟ ಮಾಡ್ಕೊಂಡು ಕೂತಿದ್ದೇನಪ್ಪ? ನಾ ಊಟ ಮಾಡ್ಕೊಂಡು ಕುಂತೀನಿ. ಆಗಲಿ ಇದು ಮಠ ಮಧ್ಯಾಹ್ನದಾಗಿ ನಮ್ಮನೆ ನಿಲ್ಲಾಕ ಬರ್ದಂಗೆ ಕುಡಿದು ಮನೆ ಕಡೆ ಹೊಂಟಿಯಲ್ಲ, ಮನ್ಯಾಗ ಹೆಣ್ಮಕ್ಳು ನೀನು ಸುಮ್ಮನೆ ಬಿಡ್ತಾರ? ಸುಮ್ಮನೆ ಬಿಡಕನ ಮನೆ ಅವ್ರ ಅಪ್ಪಂದತನ ನಮ್ಮ ಅಪ್ಪಂದತದ. ನಾ ಯಾವಾಗ ಬೇಕಾದ್ರೆ ಹೋಗ್ತಾನೆ, ಹೆಂಗೆ ಬೇಕಾದ್ರೆ ಹೋಗ್ತಾನೋ. ಅದನ್ನೇನು ಕೇಳ್ದಾಡಕ್ಕೆ ಹೆಣ್ಮಕ್ಳ ಮನ್ಯಾಗ ಯಾರು ನನ್ನ ಮುಂದೆ ಫೇಮಾಗಿರಪ್ಪ ಮನ್ಯಾಗ ಹಂಗೆ ಇಟ್ಕೊಂಡಿದ್ದಾನೆ. ಫೇಮಸ್ಸೇನೇ ಇಲ್ಲ. ಹೋಗಿ ಬಿಡೋ ಕಲ್ಲಪ್ಪಣ್ಣ, ಕುಡಿದ ನಿಷೇಧಾಗ ಏನಾರ ಮಾತಾಡ್ತೈತಿ, ಅದನ್ನೊಳಗೆ ತಡ್ಕೊಂಡು ನಿಂತೀನಿ. ಹೋಗಿ ಉಂಡಿಯಲ್ಲ, ಹೋಗು. ತಕೊಂಡು ನನ್ನ ಮಗನ ಹೋಗಂಡಕ ನೆನೆವನ ರೋಡ್ ನಮ್ಮ ಅಪ್ಪಂದನಲ್ಲ ಮಗನ, ರೋಡ್ ಸರ್ಕಾರದೈತಿ. ಹೋಗೋದು ಬಿಡೋದು ನಾ ಡಿಸೈಡ್ ಮಾಡ್ತೇನೆ. ನೀ ಅದನ್ನು ಹೇಳಕ್ಕೆ ಯಾವನು, ನೀ ಯಾವನ್ನ ಹೇಳಕ್ಕೆ ಯಾವನಲ್ಲ ಅದನ್ನೇ ನನಗೆ ಹೇಳಕ್ಕೆ ಹೋಗತ್ತೆ. ಹೆಂಗೆ ಹೇಳಿದೀನಿ ನನಗೆ? ಲೇ ಚಂದ್ರ, ಏನದ ಹಂಗೆ ಏನು ಡಾಕು ಹಾಕಕ್ಕೆ ಹೊಂಟಿಯ? ಹೆಂಗೆ ಅವನ ಮ್ಯಾಲ ಹಂಗೆ ಏರ್ಕೊಂಡ ಹೊಂಟಿಯಲ್ಲ ಲೇ ಮಗನ. ಅಲ್ಲ ಹಾಡಗಲ್ನಾಗ ಕುಡಿದು ಬಂದಿದ್ದಲ್ದ ಮತ್ತೆ ಓಣ್ಯಾನ ಮಂದಿ ಮ್ಯಾಗ ಏರ್ಕೊಂಡು ಹೋಗ್ಯ? ಬೇಸದಿಲ್ಲೇ ನೀ. ಹೋಗೋಗಿ ಶಾಣೆ ಅದಿ, ಉಂಡೋಗಿ ಊಟ ಮಾಡಿ ಮಕ್ಕೋ ನಡಿ. ಕಲ್ಲಪ್ಪಣ ಸುಮ್ಮನಿರು, ನಿನಗೆ ನಾ ಕಿಮ್ಮತ್ ಕೊಟ್ಟೇನೆ. ಸುಮ್ಮನೆ ನನ್ನ BP ಹೈ ಹತ್ತಿಸ್ಬೇಡ. ನಾ ಸುಮ್ಮನೆ ಹಟ್ಟಿದ್ದೆ, ನಾನು ತಡದ್ರ ನೀವು. ಮತ್ತೀಗ ನಿಮ್ಮದು ಎಲ್ಲ ಮುಗಿದ ಮ್ಯಾಗ ನನಗೆ ಹೋಗತ್ತ ಹೇಳ್ತೀರಿ. ನಾ ಕುಡ್ದರು ಬರ್ದೇನೆ, ಹಂಗನ್ನಾದರೂ ಬರ್ತೇನಪ್ಪ. ಅದನ್ನು ಕೇಳಕ್ಕೆ ನೀವು ಯಾವಾರ ಕುಡಿಯೋದು ನನಗೆ ಪ್ರಾಬ್ಲಮ್ ಇಲ್ಲ. ನೋಡೋಕೆ ನಿಮಗೇನು ಪ್ರಾಬ್ಲಮ್ ಟೆಲ್ ಮಿ. ನಾ ಕುಡಿಯೋದ್ರಿಂದ ನಿಮಗೇನು ಪ್ರಾಬ್ಲಮ ಟೆಲ್ ಮಿ. ಅಲ್ಲಪ್ಪಣ್ಣ, ಜಾಲಿ ಬಿಟ್ಟು ಖಾಲಿ ಮೂಲಂಗ ಮಾಡ್ಕೊಂಡಂಗಾತು. ಆ ಸುಮ್ಮ ಹೋಗೋನ್ ತಡೀವಿ, ಎಲ್ಲರೂ ತರಲಿ ಹರಲಿ ಮೈಮ ಹಾಕ್ಕೊಂಡೆ ನೋಡಿ. ಈಗ ಹೆಂಗೆ ಕಳಿಸ್ತೆ ಕಳ್ಸೋನು. ಯಪ್ಪ ಚಂದ್ರ, ನೀನ ಶಾಣೆ ಅದೀಪ, ನೀನ ದೊಡ್ಡವದಿ. ನಿನಗೊಂದು ದೊಡ್ಡ ನಮಸ್ಕಾರ. ನಿನಗೆ ಕೈ ಮುಗಿತೀನಿ ನಡಿ. ಇದು ಕೈ ಮುಗಿಯೋದ್ರ ಪ್ರಶ್ನೆ ಅಲ್ಲ. ನೀವು ಯಾವಾಗಲೂ ಒಬ್ಬರಿಗೆ ಸೆಲ್ಫ್ ರೆಸ್ಪೆಕ್ಟ್ ಮಾಡ್ಬೇಕಪ್ಪ. ಈ ಥರ ಎಲ್ಲ ರೋಡಲ್ಲಿ ಕುಡುಕರಿಗೆ ಅವಮಾನ ಮಾಡೋ ರೂಲ್ಸ್ ಇಲ್ಲ. ನಿಮಗೆ ಗೊತ್ತಿದೆ ಅಲ್ವ ರೂಲ್ಸು? ಅದ್ರಾಗ ನನ್ನ ತಡವು ಹಾಕಿ ಮಾತಾಡಿಸಿ ಮತ್ತೆ ನನಗೆ ನೀವು ನನ್ನ ಸೆಲ್ಫ್ ರೆಸ್ಪೆಕ್ಟಿಗೆ ಅವಮಾನ ಮಾಡಕತ್ತೀರಿ ಅಂದ್ರೆ ಮತ್ತೆ ನಾ ಹ್ಯಾಂಗೆ ತಡ್ಕೋಬೇಕಪ್ಪ? ಹ್ಯಾಂಗೆ ತಡ್ಕೋಬೇಕು ಹೇಳ್ರಿ? ನಿಂದು ಶಿಲ್ಪ ರೆಸ್ಪೆಕ್ಟಿಗೆಲ್ಲ ಯಾರು ಕಿಮ್ಮತ್ ತೆಗೆದ್ರು? ನಾವೆಲ್ಲ ಅದೆಲ್ಲಿ ನಿಂದು ಶಿಲ್ಪ ಪಲ್ಪು ಏನು ತೆಗದೇ ಇಲ್ಲ. ಏನಪ್ಪ ಉಂಡೇನಂತ ಕೇಳಿದ್ವಿ ಆಟ, ಅದ ದೊಡ್ಡ ತಪ್ಪಾತ್ ನೋಡಿ ನಿನ್ನ ತಡಿವಿ. ಅಯ್ಯ ನಾವು ಗಾಡ್ಯಾನ ತೆಗೆದು ಜಡ್ಕೊಂಡಂಗೆ ಆತಪ್ಪ ನಿನ್ನ ತಡಿವಿ. ತಪ್ಪಾತ್ ಹೋಗೋ ಮರಯ್ಯ, ತಲೆ ತಿನ್ನಬೇಡ ಬಿಸಿಲು ಹೊತ್ನ್ಯಾಗ. ಮತ್ತು ಮೊದ್ಲ ಬಿಸಿಲಿಗೆ ತಲೆ ಹೊಡ್ಯಾಕತ್ತೈತೆ ನಮ್ಮದು. ಓಕೆ ಕಲ್ಪನ, ಇದು ಟೈಮ್ ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಇದು ತಗೊಳ್ಳಿ ನನ್ನ ಮಗ ಹೇಳ. ನನ್ನ ಕುಡಕ ಅಂತ ನನ್ನ ಅಂದ್ಬಿಟ್ರೆ ಮತ್ತು ಬರ್ರ ಇರೋದಿಲ್ಲ. ಕುಡ್ದಿದ್ದೀನಿ ಅಂತ ಹೇಳ್ತಾನೆ. ಗೊತ್ತಿಲ್ಲ ಮಗ, ನನ್ನ ಕುಡ್ದನೆ ನನಗೆ ಬರ್ತೈತಿ. ನನ್ನ ರೊಕ್ಕ ಕೊಟ್ಟು ಕುಡ್ದು ಬಂದಾನೆ ಅಂದಮೇಲೆ ನನಗೆ ಬರ್ತಿರ್ತೈತೆ ನಾನು ಕುಡ್ದನೆ ಅನ್ನೋದು. ನೀವೇನು ಹೇಳ್ತಿಲ್ವೋ ಅದನ್ನು ಲೌಡ್ಯಾಕ ಬಲ್? ಚಂದ್ರ ಆತರಲ್ಲಿ ತಪ್ಪಾತಂತ ಅಂದಿವಿ, ಹೋಗ್ಲಿ ಮನೆ ಕಡೆ. ಇನ್ನು ಕಾಲು ಬೀಳನಪ್ಪ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಹೋಗಪ್ಪ, ಹೋಗು. ಓಕೆ ಬಾಯ್. ಈ ಕುಡುಕ್ ಸುಳಿ ಮಗನ ಒಳ್ಳೆ ತಡವಿದೀಪ. ಇವನು ಕಲ್ಲಪ್ಪಣ್ಣ ಸುಳ್ಳ, ನೀನು ತಡವಾಕೋದಿ. ಇನ್ನೊಂದಿಟ್ಟಿದ್ರಿ ಇವ್ ಹೊಡೆದ ಬಿಡ್ತಿದ್ದ ಅವನು. ಇವನು ಕಲ್ಲಪ್ಪಣ್ಣ, ನೀ ಇಲ್ಲ ಅಂದಿದ್ರೆ ಅವ್ನು ಏರ್ಕೊಂಡಿನ ಹುಯ್ಯಿ ಅಂತ ಜಗಳಕ್ಕೆ ನಿಂದಿರ್ತಿದ್ದ. ನಿನ್ನ ಮಾತಿಗೆ ಕಿಮ್ಮತ್ತು ಕೊಟ್ಟು ಹೋದಂಗೈತೆ ಅಟ್ಟವ. ಇಲ್ಲಾಂದ್ರೆ ಭಾಳ ಹೊಲಸು ಬದ್ಮಾಸ್ ಸುಳೆ ಮಗ ಅದ ನೋವ. ಅದಕ್ಕೆ ಅದು ಕುಡ್ದಾಗ ಒಟ್ಟೆ ಮಾತಾಡ್ಸೋದಲ್ಪ ನಾನು ಅದನ್ನು. ಕುಡಿದು ಹೆಂಡ್ತಿಗೆ ಹೊಡೆಯೋದು, ಮನ್ಯಾಗಿನ ಸಾಮಾನು ತೊಗೊಂಡು ಹೋಗಿ ಮಾರೋದು, ಏನಾರು ಹೇಳಕ್ಕೆ ಹೋದ್ರೆ ನೀವೇನು ನಮ್ಮ ಪರ್ಸ್ನಲ್ ವಿಚಾರಕ್ಕೆ ನೀವೇನು ಹೇಳಕ್ಕೆ ಬರ್ತೀರಿ ಅಂತಂದು ಹೇಳಕ್ಕೆ ಹೋದವ್ರು ಕೊಟ್ಟಾಗ ಹುಯ್ಯಿ ಅಂತ ಜಗಳಕ್ಕೆ ನಿಂದಿರ್ತೈತೆ. ಹೋಗಲ್ಲಪ್ಪಣ್ಣ, ಈಗ ಹೋದ ಅಂದ್ರೆ ಮನ್ಯಾಗ ಹುಯ್ಯಿ ಅಂತ ನಿಂದಿರ್ತಾನೆ. ಆ ಹೆಣ್ಮಗಳು ಕುಡಿಯಾಕೆ ರೊಕ್ಕ ಕೊಟ್ಲು ಸರಿ, ಕೊಡಲಿಲ್ಲ ಅಂದ್ರೆ ಆಕಿನ ಹಾಕ್ಕೊಂಡು ಹಣಿತಾನೆ. ಹಂಗೂ ಕೊಡಲಿಲ್ಲ ಅಂದ್ರೆ ಮನ್ಯಾಗ ಏನು ಸಾಮಾನು ಸಿಗ್ತೈತೆ ಅದನ್ನು ತೊಗೊಂಡು ಹೋಗಿ ಮಾರಾದ್ರೂ ಕುಡಿದು ಬರ್ತಾನೆ. ಈಗ ಹೇಳ್ತಾನೆ ಹಡ್ಸಿಕ್ಕೆ ನಾನು ರೊಕ್ಕದಾಗ ಕುಡಿದು ಬಂದೇನೆ ಅಂತಂದು. ಇವನ್ನೆಲ್ಲಿ ದುಡ್ದಿದ್ದು ರೊಕ್ಕದಾಗ ಕುಡಿದು ಬರ್ಬೇಕು? ಕೆಲ್ಸಕ್ಕೆ ಹೋಗೋದಿಲ್ಲ ಇದು. ಸುಳೆ ಮಗಂತಂದು ಅಲ್ಲಿ ಅವ್ರವ್ವ ಅವ್ನು ಹೆಂಡ್ತಿ ದುಡ್ದಿದ್ದು ರೊಕ್ಕ ಕಸ್ಕೊಂಡು ಹೋಗಿ ಕುಡಿದು ಬರ್ತಾನೆ. ಹೊಡಿತಾನ ಹೆಣ್ಮಗಳಿಗೆ, ನಾ ಹೊಡಿತಾನು ಕಲ್ಲಪ್ಪಣ್ಣ ಪಾಪ. ಅಲ್ಲ
ಪುಟ್ಟವಕ್ಕೆ ಏನು ಅನ್ನೋದಿಲ್ಲ ನಿಮ್ಗೆ? ಅಯ್ಯ ಪುಟ್ಟವಕ್ಕನ ಮಾತು ಅವ ಕೇಳಂಗಿದ್ದಿದ್ರೆ ಇವಾಗ ಯಾಕೆ ಹಿಂಗೆ ಇವ ದೊಡ್ಡ ಕುಡುಕ್ ಹಾಕಿದ್ದವ ಒಟ್ಟ ಕೇಳೋದಿಲ್ಲ ಅವ ಆ ಪುಟ್ಟವಕ್ಕನ ಮಾತನ್ನ. ಬರಾಬರಿ ಬೆಳೆಸಿಲ್ಲ ಹುಡುಗನ್. ಅಲ್ಲ ಇವ್ ಕುಡಿಯಂಗಿದ್ರೆ ಯಾಕೆ ಲಗ್ನ ಮಾಡ್ಬೇಕಾಗಿತ್ತು? ಪಾಪ ಹುಡುಗಿ ಭಾಳ ಹಾಳು ನೋಡು. ಕುಡಿತಾನಂದ್ರೆ ಯಾಕೆ ಲಗ್ನ ಮಾಡ್ಯಾಳ ಅಂದ್ರೆ ಕಲ್ಲಪ್ಪನ ಲಗ್ನ ಆದ್ಮ್ಯಾಗಾರ ಸುಧಾರಿಸ್ತಾನ ಅಂತಂದು ಹೇಳಿ ಲಗ್ನ ಮಾಡ್ಯಾಳು. ಇವ ಏನು ಲಗ್ನ ಆದರೂ ಸುಧಾರಿಸಿಲ್ಲ, ಇವನ್ನ ಹೆಚ್ಚು ಮಾಡ್ಯಾನ. ಮತ್ತು ಅದ್ರಾಗ 2 ಮಕ್ಕಳು ಮಾಡ್ಕೊಂಡಾನ. ಓ ಕತಿ ಬ್ಯಾಡ. ಅವ್ರ ಮನ್ಯಾಗ ಒಂದಿಟ್ಟು ನೋಡ್ಕೊಡ್ಬೇಕು. ಮಗ ಇವ್ ದುಡಿಲಿಲ್ಲ, ಕುಡಿಯೋಂಗಿದ್ರೆ ಇವರು ಮಾಡಬಾರ್ದು. ಪಾಪ ನೋಡೋದೊಂದು ಹೆಣ್ಮಗಳು ಜೀವನ ಹಾಳು ನೋಡು. ಹಂಗ ಬಿಡ ಮರ ಅವ್ರ ನಸೀಬ್ ಏನು ಮಾಡಕ್ಕೆ ಬರೋದಿಲ್ಲ. ಅಪ್ಪ ನಾವು ಹೊಡೆ ತಡವುದಂಗತ್ತಪ್ಪ ಅದ್ರ ಸುಳ್ಳ ಏನಾರಂತಿತ್ತ ಏನದು ನೀ ಕಳಿಸಿ ಬೇಷ್ ಮಾಡಿದೆವು ಕಲ್ಲಪ್ಪಣ್ಣ. ಅಲ್ಲ ಕುಡ್ದಾಗ ಹಿಂಗೆಲ್ಲ ಮಾತಾಡ್ತಾನೆ ಅನ್ನೋದು ಗೊತ್ತಿದ್ದಿಲ್ಲ ಬಿಡು ನನಗೆ. ಅಲ್ಲ ನಮ್ಮ ಮನೆಗೆ ಬಂದಿರ್ತಾನೆ ಅವಾಗ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಕೊಡು ಕಲ್ಲಪ್ಪಣ್ಣ ಅಂತೇಳಿ ಕುಡ್ದಿರೋದಿಲ್ಲ. ಅವಾಗ ಇನ್ನೇನು ಏನು ಮರ್ಯಾದೆ ಕೊಟ್ಟು ಮಾತಾಡ್ತಾನು ನೋಡು. ಕುಡ್ದಾಗ ಹೆಂಗೆ ಮಾತಾಡ್ತೈತಿ, ಯಾರಂದ್ರೆ ಯಾರು ಕಿಮ್ಮತ್ತ ಇಲ್ಲ ಅವಂಗೆ. ಕುಡ್ದಾಗ ಧೈರ್ಯ ಬರ್ತೈತೆ ಅವ್ರಿಗೆ. ಏನು ಮಾಡಕ್ಕೆ ಬರೋದಿಲ್ಲ, ಹೋಲಿ ಬಿಡು. ಸರಿಯಪ್ಪ ನಾ ಇಲ್ಲೇ ಒಟ್ಟು ಅಡ್ಡಾಕೇನಿ. ಕಲ್ಲಪ್ಪಣ್ಣ ಮಸ್ತ್ ನಿದ್ದೆ ಹೊಡ್ಯಾಕತ್ತ. ಬಾರು ನಾವು ಅಡ್ಡಾಗೋನು. ಚಂದ್ರೇ ಚಂದ್ರೇ ಏನೇನು ಗಂಡು ಕರ್ಯಾಕತ್ತಾರ ಕೇಮತ್ತಲ್ಲ ಎಲ್ಲ ಹರ್ಯಾಡಕ್ಕೆ ಹೋಗಿದ್ದಾಳು. ಲೇ ಚಂದ್ರನೇ ನಾವು ಬರಲ್ಲ. ಯವ್ವ ಹಾಟೆ ಬಂದವ ಹೀಗೆಲ್ಲ ಹೋಗಿದ್ದಾಳೆ. ಚಂದ್ರಲ್ಲ ನೀನು ಎಲ್ಲಿ ಹೋಗ್ಯಲ್ಲ ಬರಲ್ಲ ಚಂದ್ರ. ಏತಮ್ಮ ಇಲ್ಲಕ್ಕಿ ಕೆರೆಗೆ ಹೋಗಿ ಹಾಕೋ ಹೇಳಣ. ಉಣ್ಣಕ್ಕೆ ಹಾಕೊಡ್ಲೇನ ತಾಟ ಹಚ್ಕೊಡ್ಲೆ ಉಂಟಿಯ? ಓ ನಮ್ಮ ಮಮ್ಮಿ ಅವರು ನನಗೆ ಊಟ ಬೇಡ, ರೊಕ್ಕ ಬೇಕು. ರೊಕ್ಕ ಸದ್ಯ ಬೇಕು ನನಗೆ. ಈಗ 100 ರೂಪಾಯಿ ತಾಯಿ. ಎಲ್ಲಿಂದ ತಂದು ಕೊಡ್ಲಿ 100 ರೂಪಾಯಿ? ಇಲ್ಲಪ್ಪ ನನ್ನ ಹತ್ರ ರೊಕ್ಕ ಇರ್ತಾವ ಕೊಡವ. 100 ರೂಪಾಯಿ ಕೊಡು ನನಗೆ ಸದ್ಯ. 100 ರೂಪಾಯಿ ಬೇಕು. 100 ರೂಪಾಯಿ ಕೊಡು. ಏ ಬಾಡೆ ನನ್ನ ತಲೆ ತಿನ್ಬೇಡ, ಬಿಸಿಲು ಹೊತ್ತಿನ ಸುಮ್ಮನೆ ನನ್ನ ತಾಪರಿಸ್ಬೇಡ. ನನ್ನ ಹತ್ರ ರೊಕ್ಕಿಲ್ಲ, ಉಣ್ಣಂಗಿದ್ರು ಉಂಡು ಬೀಳ್ ನಡಿ. ನನ್ನ ಸುಳ್ಳ ನನ್ನ ಹತ್ರ ರೊಕ್ಕಿಲ್ಲ ಕೇಳಬೇಡ, ನಾ ಕೊಡೋದು ಇಲ್ಲ, ನನ್ನ ಹತ್ರ ಇಲ್ಲೂ ಇಲ್ಲ. ಅಲ್ಲ ಏನು ನನಗೇನು ದುಡಿದು ತಂತ ನನ್ನ ಹತ್ರ ಕೊಟ್ಟಿಟ್ಟಿಯಾನ ನೀನು? ಕೇಕೆ ಅದ ರೊಕ್ಕ ಕೊಡಕ್ಕೆ ಎಲ್ಲಿಂದ ಕೊಡೋನು? ನಾವು ದುಡ್ದಿದ್ದ ಮನೆಗೆ ಹಾಕೈತಿ, ನಿನ್ನ ಕೂಡ ಹಾಕ್ತಿರೋದ ದಂಡ. ಅಂಥವ್ರಿಗೆ ಇವ್ನು ಕೇಳ್ದ ಹಿಗ್ಗಾಕ ರೊಕ್ಕ ಕೊಡ್ಬೇಕಂತ ನಾವು ಎಲ್ಲದಾವು ಏನು ದುಡ್ಡು ತಂದು ಕೊಟ್ಟಿದ್ದೆ ನನಗೆ ನೀ ಕೊಡಾಕ? ಇಲ್ಲ ನತ್ತಕ್ಕ ನಡಿ. ನೀನು ಜಾಸ್ತಿ ಮಾತಾಡ್ಬೇಡ. ನೀನು ಕೂತೇನೆ ಹೆಚ್ಚಿಬಿಡ್ತಾನೆ. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಕುಡಿಯೋಕೆ ರೊಕ್ಕ ಬೇಕಾ ಅಷ್ಟೇ. ನನಗೆ ಏನು ಮಾಡ್ತೇವೆ ಗೊತ್ತಿಲ್ಲ. ನನಗೆ ರೊಕ್ಕ ಕೊಡು. ಏಯ್ ಬಾಡೆ ನಿನಗೆ ಎಷ್ಟು ಸರಿ ಹೇಳೋದು? ನನ್ನ ಹತ್ರ ರೊಕ್ಕಿಲ್ಲ ಅಷ್ಟೇ. ನೀ ಸುಮ್ಮನೆ ನಡಿ, ಇಲ್ಲ ಅಂದ್ರೆ ನಿನ್ನ ತಲೆಗೇನ ತೊಗೊಂಡು ಹೇರ್ಬಿಡ್ತೀನಿ ನೋಡು. ನಿನ್ನ ರೊಕ್ಕ ರೊಕ್ಕ ಇಲ್ಲತ್ತೀನಿ. ನೀನು ಕೂತೇ ಇವತ್ತು ನೀನು ಶಾಯಿ ಹೊಡೆದಾದ್ರೆ ರೊಕ್ಕ ತೊಡ್ಕೊಂಡಲ್ಲಿ ಇವತ್ತು ನೀನು ನಾಟಕ ನಾಶ ನಾನು. ಏ ಬಿಡ್ಲಾ, ನನ್ನ ಸಾಯ ಹೊಡಿತಾನೆ ಬರ್ರಿ ಅವ್ವ ಯಾರ ಬಿಡ್ಲಾ ಬಾಡೆ ಬಿಡ್ಲಾ. ಹೇಳ್ಕೊಳ ತಂಗಿ ನನ್ನ ಸಾಯ ಹೊಡಿತಾನೆ. ನ್ಯಾಲೆ ಬಿತ್ತ ಯವ್ವ, ಹಣ ಚಂದ ಮಾಡಿದ್ನ ಯವ್ವ ನಂದು ಯವ್ವ. ಸರಿ ಯಾರಿ ಏನಾದ್ರೂ ಸರ್ ಅದಕ್ಕೆ ನೀರು ತಂದು ಕೊಡ್ಲೇನ? ನೀರು ಕುಡಿತೀರನ? ಬೇಡ ತಂಗಿ. ಯವ್ವ ಎಂಥ ಮಗನ ಹಾಡದ್ನ ಯವ್ವ, ನಿನಗೂ ಜೋಡು ಮಾಡಿ ಬಾಡೆ. ಊರು ಬಿಕ್ಕಿ ಬಾಡೆ, ದೇಶದ ಬಾಡೆ. ಯಾವ್ಯಾಕೆ ಏನೇನೋ ಬಂದು ಹೊಕ್ಕತ್ ನೀನು ಹೊತ್ಕೊಂಡು ಹೋಗಲ್ದಲ್ಲ. ಅವನ ಕೊಂದು ರೊಕ್ಕ ತೊಗೊಂಡು ಕುಡಿ ಅಷ್ಟು ನಿನಗೆ ಚಟ ಬಿದ್ದೈತನ ಬಾಡೆ. ಹೆಂಡತಿ ಮಕ್ಕಳನ್ನ ಅವನ ಮರಗಿಸಿ ಉದ್ಧಾರ ಹಾಕ್ಯನಲ್ಲ ನೀನು. ಉದ್ಧಾರ ಆಗುದಿಲ್ಲ ನೀ ಯವ್ವ. ಸಾಯ ಹೊಡಿತಿದ್ನ ತಂಗಿ, ನೀವು ಬರೋದೊಂದಿಟ್ಟು ಲೇಟ್ ಆಗಿದ್ರು. ಏನ್ ಬಂದತ್ರಿ ನಿಮ್ಗ? ಹಾಳಿಗೆ ಕುಡಿಯ ಚಟಕ್ಕೆ ಬಿದ್ದು ಹೆಂಡತಿ ಮಕ್ಕಳು ಅವ್ವ ಅನ್ನೋ ಖಬರ ಇಲ್ಲಲ್ಲ ನಿಮಗಂತನು. ಹೆತ್ತ ಹಡದವು ನೀನು ಕೊಲ್ಲಕ್ಕೆ ಹೋಗ್ತಿ ಅಂತ ಎನ್ನಂತ ಪಾಪಿಗೆಡಿ ಇದ್ದೀನಿ. ಎಲ್ತು ಬರ್ತೇನೆ ತಡಿ. ನನ್ನ ಕಂಡು ಬಿಟ್ಟು ಬಿದ್ದಾನೆ ಎತ್ತಬೇಕು ಅವನನ್ನ ಖಬರಿಲ್ಲ. ನಿಮ್ಮ ಅತ್ತಿ ನೋಡ್ಕೊ. ಗಂಡನ ಮ್ಯಾಗ ಏನಾರ ನಿನಗೆ ಒಂದಿಟ್ರ ಪ್ರೀತಿ ವಿಶ್ವಾಸ ಕಳಿಸಿ ಏನು ಗಂಡ ಅಂದ್ರೆ ನಿನಗೆ ನಾ ಮತ್ತಿಲ್ಲ ವಾತಾಯ್ತದ. ನೀನು ಯಾವನ್ನ ನೋಡ್ಕೊಂಡಲ್ಲೇ ನನ್ನನ್ನು ಅಸಡ್ಡೆ ಮಾಡಕತ್ತಿ. ನನಗೆ ಕೊರ್ತಾಗೈತಿ. ಏ ಬಿಕ್ಕಿ ಬಾಡೆ, ನಿನ್ನ ಬಾಯಿ ಸೇರ್ಲಿ, ನನ್ನ ಬಾಯಿಗೆ ಹುಳ ಬೀಳಲಿ. ಬಂಗಾರದಂತ ನನ್ನ ಸಸಿ ಮ್ಯಾಗ ಸಂಶಯ ಮಾಡ್ತೀಯಲ್ಲ ನೀ ಹಿಂಗೆ ಉಚ್ಚಿ ಕುಡಿದು ಬಂದು ಮನ್ಯಾಗ ದಾನ್ಲೆ ಮಾಡಿದ್ರೆ ನಿನಗೆ ಯಾ ಹೆಂಡತಿ ಕಿಮ್ಮತ್ತು ಕೊಡ್ತಾಳು? ನಿನಗೆ ಎಲ್ಲಿ ಇನ್ನು ಪ್ರೀತಿ ಕಾಳಜಿ ತೋರಿಸ್ತಾಳು? ನೀ ಉಚ್ಚಿ ಕೊಡ್ಯದ ಬಿಡು, ತೋರಿಸ್ತಾಳು. ಅಂತ ಬಂಗಾರದಂತ ಹುಡುಗಿ ಮ್ಯಾಗ ಸಂಶಯ ಮಾಡ್ತೀಯಂದ್ರೆ ನೀನು ನರ್ಕಕ್ಕೆ ಹೊಕ್ಕಿಲ್ಲ. ನಿನಗೆ ಚಲೋ ಸಾವು ಬರೋದಿಲ್ಲ ನಿನಗೆ.
ನೀವು ಅದ್ರ ತ್ರಾಸ ಮಾಡ್ಕೋಬೇಡ್ರಿ. ಏನು ಒದರ್ಕೋತೈತೆ ಒದರ್ಕೊಂಡು ಹಾಳಾಗಿ ಹೋಲಿ ಬಿಡ್ರಿ. ಅದನ್ನ ಮಾತಾಡಕ್ಕೆ ನಾ ಏನು ಕೆಡೋದಿಲ್ಲ. ಅದ್ರದ್ದೇನು ತಲೆಗೆ ಹಚ್ಕೊಂಡು ಕುಡಿಯಾಕ ಕೊಟ್ಟ ಒಂದು ನಮೂನಿ ಮಾಡ್ತೈತಿ, ಕುಡಿಯಾಕ ಕೊಡ್ಲಿಲ್ದಾಗ ಒಂದು ನಮೂನಿ ಮಾತಾಡ್ತೈತಿ. ಅದ್ರ ಮಾತೇಲಿ ತಲೆಗೆ ಹಾಕೊಳ್ಳೋದು ನಾವು. ಹೋಗ್ರಿ ಸುಮ್ ಕುಂದ್ರಿ ನೀವು. ಒದರಿ ಆಯಾಸ ಮಾಡ್ಕೋಬೇಡ್ರಿ. ಮೊದ್ಲ ಅದು ಏನಾರ ಅಂದ್ರೆ ಏರ್ಕೊಂಡು ಹೊಡ್ಯಾಕ ಬರ್ತೈತಿ. ಗಂಡನ ಕೆಮ್ಮತ್ತಿಲ್ಲ ನೀನು. ನಿಮ್ಗೆ ಏನು ಬಂದೈತ್ರಿ? ಹೊಗಳತ್ನೆಲ್ಲ ಹಿಗ್ಗಿ ಬಂದ ನಮ್ಮ ಜಲಮ ತಿನ್ನಕತ್ತೀರಲ್ಲ. ಬಿಡ್ರಿ. ಬಿಡ್ಬೇಕ ನನ್ನ ಗಂಡನ ಕೆಮ್ಮತ್ತಿಲ್ಲ ನನಗೆ. ಕುಡಿಯಲಾಗಿ ಕುಡಿಯಾಕ ರೊಕ್ಕ ಬೇಕು, ಸದ್ಯ ನನಗೆ ರೊಕ್ಕ ಕೊಡ ಅಷ್ಟೇ. ಬಿಡ್ರಿ. ನೀವೇನಾರು ಮಾಡ್ಕೊರಿ. ನಮ್ಮನ್ನ ಕೊಂದ್ರೆ ನಮ್ಮ ಹತ್ರ ರೊಕ್ಕಿಲ್ಲ, ನಾವು ಕೊಡೋದಿಲ್ಲ. ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ರಿ. ಈಗ ನೀವು ನನಗೆ ಕುಡಿಯಾಕ ರೊಕ್ಕ ಕೊಡ್ತಿರೋ ಕೊಡೋದಿಲ್ಲ ಅಷ್ಟೇ ಹೇಳ್ಬೇಕು ನನ್ನ ಮುಂದೆ. ಆಗಲಿಂದನೂ ನಾ ಅದನ್ನ ಹೇಳಾಕತ್ತೀನಿ. ನಮಗೆ ರೊಕ್ಕ ಕೊಡಕ್ ಆಗುದಿಲ್ಲ, ನಮ್ಮ ಹತ್ರ ಇಲ್ಲೂ ಇಲ್ಲ. ನೀವೇನ್ ದುಡಿದು ನಮ್ಮ ಕೈಯಾಗ ತಂದು ಕೊಟ್ಟಿಲ್ಲ. ನಾ ಕೇಳ್ದ ಕುಡಿಯಾಕ ಕೊಡ್ರಿ ಅಂತ. ಹಂಗಾಗಿ ನನ್ನ ಹತ್ರ ರೊಕ್ಕ ಇಲ್ಲ, ನನ್ನ ಹತ್ರ ಕೇಳಬೇಡ್ರಿ. ಈಗ ನೀವು ಕೊಡೋದು ಅದು ಕೊಡೋದು ನನಗೆ ಏನು ಮಾಡ್ಬೇಕಂತ ನಾನು ಮಾಡ್ತೀನಿ. ಏನು ಓಕೆ? ಏನಾ ತಂಗಿ, ಏನು ಮಾಡಕ್ಕೆ ಹೊತ್ತು ನೋಡು, ಒಳಗೆ ಏನಾರ ಮಾಡ್ಕೊಂಡು ಹಿಡ್ಕೊಂಡಿತ್ತದು. ಅಲ್ಲಿ ಮಾಡ್ಕೊಳಕ್ ಏನೈತ್ರಿ? ಏನೂ ಇಲ್ಲ. ಇನ್ನೇನು ಹೋಗಿ ಅಲ್ಲಿ ಬಿದ್ದಿರ್ತಾನೆ ದುಬಕ್ಕತ್ತಂದು. ನಮಸ್ಕಾರ ರೀ ಎಲ್ಲರಿಗೂ. ನೋಡಿದ್ರಿ ನಮ್ಮ ಚಂದ್ರಿಯ ಕುಟುಂಬದ ಪರಿಸ್ಥಿತಿ ಹೆಂಗಾಗೈತಿ ಅನ್ನೋದು. ಎಲ್ಲ ಕುಡಿಯೋ ಗಂಡದೀರ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹಿಂಗೆ ಆಗಿರ್ತೈತಿ. ನನಗೆ ಗೊತ್ತಿರುವಷ್ಟು ನಾನು ತೋರಿಸಿದ್ದೀನಿ. ಇದು ಎಷ್ಟರ ಮಟ್ಟಿಗೆ ಸರಿ ಇದೆಯೋ ನೀವು ನೋಡುವಂಥವ್ರು ಕಮೆಂಟ್ ಮಾಡಿ ನನಗೆ ಹೇಳ್ರಿ. ಮತ್ತು ಇವತ್ತಿನ ವಿಡಿಯೋನ ನಾಳೆಗೂ ಕಂಟಿನ್ಯೂ ಆಕೈತಿ. ಚಂದ್ರಿ ಗಂಡ ಏನೆಲ್ಲ ಅನಾಹುತಗಳನ್ನು ಮಾಡ್ತಾನೆ, ಕುಡಿದು ದುಡ್ಡು ಕೊಡಲಿಲ್ಲದಕ್ಕೆಲ್ಲ ಏನು ಮಾಡ್ತಾನೆ ಅನ್ನೋದನ್ನು ನಾಳೆ ಎಪಿಸೋಡ್ನಾಗ ತೋರಿಸ್ತೀನಿ. ನನಗೆ ಹೇಮಂತ್ ಅನ್ನೋರು ಕಮೆಂಟ್ ಹಾಕಿದ್ರು ಕುಡುಕರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ. ಖಂಡಿತ ಮಾಡೇ ಮಾಡ್ತೀನಿ ನಾನು ಮುಂದಿನ ದಿನಗಳಲ್ಲೂ. ಅದ್ರ ಬಗ್ಗೆ ಎಲ್ಲ ಏನು ಡೀಟೇಲ್ಸ್ ಇದೆಯೋ ಕುಡಿಯೋದ್ರ ಬಗ್ಗೆ, ಹ್ಯಾಂಗೆ ಕುಡಿಯೋದು ಕಲಿಸೋರು ಹೆಂಗಿರ್ತಾರೆ ಅದನ್ನು ಸಹ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ನಾನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿರಿ. ನಿಮ್ಮ ಗೆಳೆಯರಿಗೆ ನಿಮ್ಮದು ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ ಗ್ರೂಪ್ಗಳಲ್ಲಿ, ಶೇರ್ ಚಾಟ್ ಗ್ರೂಪ್ಗಳಲ್ಲಿ, ಎಲ್ಲ ಗ್ರೂಪ್ಗಳಲ್ಲೂ ಇದನ್ನ ಶೇರ್ ಮಾಡಿರಿ. ಮತ್ತು ಹೆಚ್ಚೆಚ್ಚು ನಿಮ್ಮ ಸಂಬಂಧಿಕರುಗಳಲ್ಲೆಲ್ಲ ಇರ್ತಾರಲ್ಲ ಅವ್ರಿಗೂ ಎಲ್ಲ ಶೇರ್ ಮಾಡ್ತಾ ಬರ್ರಿ. ಅವ್ರಿಗೂ ಹೇಳ್ರಿ ಬೇರೆದವ್ರಿಗೆ ಶೇರ್ ಮಾಡಿರಿ ಅಂತ ಹೇಳಿ. ಹೆಚ್ಚೆಚ್ಚು ಮಂದಿ ಶೇರ್ ಮಾಡೋದ್ರಿಂದ ನಮ್ಮ ವಿಡಿಯೋನ ಹೆಚ್ಚೆಚ್ಚು ಮಂದಿ ನೋಡ್ತಾರೆ. ಯಾಕೆ ನನಗೆ ಮುಂಚೆ ಭಾಳ ವ್ಯೂಸ್ ಹೋಗ್ತಿತ್ತು, ಈ ನಡುವೆ ಯಾಕೆ ನನ್ನ ವಿಡಿಯೋಗಳಿಗೆ ವ್ಯೂಸೇ ಬರ್ತಿಲ್ಲ, ಗೊತ್ತಿಲ್ಲ ಕಾರಣ ಏನು ಅಂತ. ಸಬ್ಸ್ಕ್ರೈಬರ್ ಆಗ್ತಿದ್ದಾರೋ ಆದರೆ ವ್ಯೂಸ್ಗಳೇ ಹೋಗ್ತಿಲ್ಲ. ನನಗೆ ಭಾಳ ಬೇಜಾರಾಗ್ತಿದೆ. ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಗೊತ್ತಾ. ನಾವೊಂದು ವಿಡಿಯೋನ ಕ್ರಿಯೇಟ್ ಮಾಡಿ ಅದನ್ನ ಎಡಿಟಿಂಗ್ ಮಾಡಿ ಮಲ್ಗೋಕೆ ರಾತ್ರಿ 2 ಗಂಟೆ ಟೈಮ್ ತೊಗೊಳ್ತೈತಿ. ಅದನ್ನು ನಾವು ವ್ಯೂವರ್ಸ್ ಇದ್ದಿದ್ದು ಟೈಮ್ ನೋಡಿಕೊಂಡು ಅಪ್ಲೋಡ್ ಮಾಡೋದು ನಮಗೆಲ್ಲ ಒಂದು ಕಷ್ಟ ಅನ್ನೋಕ್ಕೇನು. ನಾವು ಈ ವಿಡಿಯೋನ ಇಷ್ಟಪಟ್ಟು ಮಾಡ್ತಿರ್ತೀವಿ, ಆದರೆ ನಾವು ಕಷ್ಟಪಟ್ಟಿದ್ದಕ್ಕೆ ತಕ್ಕನಾಗಿ ಮಂದಿ ನೋಡಿದರೆ ನಮಗೆ ಖುಷಿ ಆಗುತ್ತೆ. ಒಂದು ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಹಾಕಿದರೆ ನಮಗೆ ಖುಷಿ ಆಗುತ್ತೆ. ಬೇರೆ ಏನು ಬೇಡ. ನಾವು ಕಷ್ಟಪಟ್ಟಿದ್ದಕ್ಕೆ ನೀವು ನೋಡ್ರಿ, ಒಂದು ಕಮೆಂಟ್ ಅಂತ ಹಾಕ್ರಿ, ಒಂದು ಲೈಕ್ ಅಂತ ಮಾಡಿರಿ. ಅಷ್ಟೇ ನೀವು ನಮಗೆ ಕೊಡಬೇಕಾಗಿರೋದು, ಇನ್ನೇನೂ ಇಲ್ಲ. ಅಷ್ಟೇ ಮಾಡಿ ನೋಡ್ತೀರಿ, ಹಂಗೆ ಹೋಗ್ತೀರಿ. ಇನ್ನು ಕೆಲವೊಬ್ಬರು ಲೈಕೇ ಮಾಡೋದಿಲ್ಲ, ಕಮೆಂಟು ಮಾಡೋದಿಲ್ಲ. ಏನಿಲ್ಲ ಮಾಡಿರಿ. ಏನು ವಿಡಿಯೋ ಇಷ್ಟ ಆಯ್ತಾ ಇಲ್ವಾ, ಬೇರೆ ಯಾವ ನಮೂನಿ ವಿಡಿಯೋ ಬೇಕು ಅನ್ನೋದಾದರೂ ಹೇಳಿ, ನಾನು ಆ ಥರದ್ದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಯಿತು, ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತೀನಿ. ಭಾಳ ಹೊತ್ತು ಮಾತಾಡ್ತಿದ್ರೆ ನಿಮಗೂ ಕೇಳೋಕೆ ಬೇಸರ ಆಕೈತಿ. ಹೋಗಿ ಬರೀ ಕುಡುಕರು ಸಂತಿ ನಾಳೆಗೂ ಕಂಟಿನ್ಯೂ ಆಕೈತಿ. ಅದ್ರ ಜೊತೆಗೇನೆ ನಾನು ನಮ್ಮ ಮಂಜಾಂದ ಮತ್ತು ನಮ್ಮ ಲಕ್ಷ್ಮ ಒಂದು ಇಳೆ ಎಂಗೇಜ್ಮೆಂಟ್ದ ಸ್ಟೋರಿ, ಅದ್ರ ಜೊತೆ ನಮ್ಮ ಮಾದಕ್ಕನ ಮಗಳ ಮದುವೆದು ಮಾತುಕತೆ, ಅದೆಲ್ಲವನ್ನು ಅದರ ಜೊತೆಗೇ ನಾನು ತೋರಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಿ, ತೋರಿಸ್ತೀನಿ. ಆಯ್ತು, ಹೋಗಿ ಬರ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಟಚ್, ಬೈ ಬಾಯ್.